ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡಿದೆ ಸೋಮವಾರ ಸಂಚಿಕೆ ಮುದ್ದು ಸೊಸೆ ಏನಾಗ್ತಾ ಇದೆ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಇಲ್ಲಿ ಭದ್ರಾ ಫುಲ್ಲು ಆಲ್ಕೋಹಾಲ್ ಎಣ್ಣೆ ಬಿಟ್ಕೊಂಡು ಕುಡಿತಾ ಇದ್ದಾನೆ. ಅದನ್ನು ನೋಡಿದಂಥ ಕ್ವಾಟ್ಲೆ ಓಡ್ ಬಂದು, ಅಯ್ಯೋ ಅಣ್ಣ ನಿನ್ಗೆ ಏನಾಗೈತೆ, ಬೆಳಗ್ಗೆ ನೀನು ಎಣ್ಣೆ ಕುಡಿತಾ ಕೂತಿದ್ದೀಯಲ್ಲ ಅಣ್ಣ, ಅಂಥದ್ದು ಏನಾಗೈತೆ ಅಣ್ಣ, ಬಿಡೋಣ ಅಂತ ಹೇಳಿ ಅವನ ಕೈಯಿಂದ ಲೋಟ ಕಿತ್ಕೊತಾನೆ. ಅವಾಗ ಭದ್ರಾ ಹೇಳ್ತಾ ಇದ್ದಾನೆ, ಅಲ್ಲ ಕಣ್ಲ ಕ್ವಾಟ್ಲೆ, ನಾನು ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪನ ಹತ್ರ ನಾನು ಏನೂ ಕೇಳಿರಲಿಲ್ಲ. ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ ಅನ್ನೋ ಆಸೆಗೆ ನಾನು ತುಂಬ ಆಸೆ ಕಟ್ಕೊಂಡಿದ್ದೆ. ಈ ಆಸೆಗೆ ಅವಳು ಮಣ್ಣೆಲ್ಲ ಎಚ್ಬಿಟ್ಟು ಹೊಂಟೋದ್ಲು. ಅದು ಅಲ್ಲದೆ ನಮ್ಮ ಅಪ್ಪನ ಹತ್ರ ನಾನು ಏನು ಕೇಳದೆ ಇದ್ದರೂ ಕೂಡ ಅವಳನ್ನ ಡಾಕ್ಟ್ರಾಗೋ ಆಸೆ ಇದೆಯಾ ಅವಳಿಗೆ, ಅಪ್ಪ ಪ್ಲೀಸ್ ಅಪ್ಪ ಓದ್ಸಪ್ಪ ಅಂತ ಕೇಳಿ ನಮ್ಮ ಅಪ್ಪನ ಹತ್ರ ಒಪ್ಪಿಗೆನೂ ಕೂಡ ತಗೊಂಡಿದ್ದೆ. ಅದನ್ನೆಲ್ಲ ಅವಳು ಮರ್ತುಬಿಟ್ಟು ನನಗೇ ಮೋಸ ಮಾಡಿಬಿಟ್ಲು. ನಮ್ಮ ಅವ್ವನ್ನ ಎತ್ಕೊಡ್ತಾಳೆ ಅಂತಂದರೆ ಯಾವುದೋ ಮಗನ ಫೋಟೋ ತಂದುಬಿಟ್ಟು ಇದೇ ನನ್ನ ಮಗ ಅಂತ ಫೋಟೋ ಎಲ್ಲ ತೋರಿಸಿ ನನಗೆ ತುಂಬ ಅವಮಾನ ಮಾಡಿ ಮನಸ್ಸು ನೊನ್ಸ್ಬಿಟ್ಟಿದ್ದಾಳೆ. ನೋಡು ಕ್ವಾಟ್ಲೆ, ನನಗಂತೂ ಈ ಮನೆಯಲ್ಲಿ ಅವಳ ವಸ್ತುಗಳು ಒಂದು ನನ್ನ ಕಣ್ಮುಂದೆ ಇರಬಾರ್ದು. ಏನೇನು ವಸ್ತುಗಳಿದೆ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಬಿಸಾಕ್ಬಿಡೋ ಫಸ್ಟು, ಆವಾಗಲೇ ನನಗೆ ಸಮಾಧಾನ ಅಂತ ಹೇಳ್ತಾನೆ. ಅದಕ್ಕೆ ಕ್ವಾಟ್ಲೆ, ಸರಿ ಅಣ್ಣಯ್ಯ, ನೀನೇನೋ ನಿಮಗೆ ಸಮಾಧಾನ ಆಗುತ್ತೆ ಅಂತಂದರೆ ನಾನು ತೊಗೊಂಡೋಗಿ ಎಲ್ಲ ಬಿಸಾಕ್ತೀನಿ, ಆದರೆ ನೀವು ಕುಡಿಬೇಡಿ ಅಂತ ಹೇಳ್ತಾನೆ. ಆದರೂ ಕೂಡ ಭದ್ರಾ ಅವರು ಕೈಯಿಂದ ಗ್ಲಾಸ್ ಅವ್ನು ಕ್ವಾಟ್ಲೆ ಕೈಯಿಂದ ಗ್ಲಾಸ್ ಕಿತ್ಕೊಂಡು ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ಕುಡಿತಾ ಇಲ್ಲ ಕಣ್ಲ, ಅವಳು ಕುಡಿಯೋ ಥರ ಮಾಡಿಬಿಟ್ಟು ಹೋದ್ಲು, ನನಗೆ ನನ್ನ ಆಸೆಗೆಲ್ಲ ಮಣ್ಣೆರ್ಚ್ಬಿಟ್ಟು ಹೋದವಳು ಅವಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತಿಲ್ಲಿ ಕ್ವಾಟ್ಲೆ ವಿದ್ಯಾದು ಬುಕ್ಕು ಬಟ್ಟೆ ಎಲ್ಲ ತುಂಬಿಕೊಂಡು ವಿದ್ಯಾ ಮನೆಗೆ ಹೋಗ್ತಾ ಇದ್ದಾನೆ. ವಿದ್ಯಾ ಮನೆಗೆ ಹೋಗಿ ಅದಕ್ಕಮ್ಮ ಅಂತ ಕೂಗ್ತಾ ಇದ್ದಾರೆ. ಮನೆಯವರೆಲ್ಲ ಬರ್ತಾರೆ. ಮನೆಯವರೆಲ್ಲ ಬಂದಾಗ ಅವರು ನೋಡಿ ಶಾಕ್ ಆಗ್ತಾರೆ, ಇದೇನು ಬ್ಯಾಗೆಲ್ಲ ತೊಗೊಂಬಂದ್ಬಿಟ್ಟಿದ್ದಾನಲ್ಲ ಅಂತ. ಆಗ ಕೇಳ್ತಾಳೆ ವಿದ್ಯಾ ಬಂದು, ಅಣ್ಣಯ್ಯ ಏನಿದು ಅಂತ ಕೇಳ್ತಾಳೆ. ಅದಕ್ಕೆ ಅದಕ್ಕಮ್ಮ, ಅದು ನಿಮ್ಮದು ಬಟ್ಟೆ, ನಿಮಗೆ ಬೇಕಾಗಿರೋ ವಸ್ತುಗಳೆಲ್ಲ ಅಲ್ಲೇ ಇದ್ವಲ್ಲ, ನೀವು ಮತ್ತೆ ದುಡ್ಡು ಕೊಟ್ಟು ತೊಗೊಳೋದು ಏನಕ್ಕೆ, ಇಷ್ಟೊಂದು ಬಟ್ಟೆ ಇರಬೇಕಾದ್ರೆ ಅಂತ ಹೇಳಿ ನಾನೇ ಎಲ್ಲ ಪ್ಯಾಕ್ ಮಾಡ್ಕೊಬಂದೆ, ಇರಿ ನಾನೇ ಹೋಗಿ ರೂಮಲ್ಲಿ ಇಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಬಟ್ಟೆ ಇಡೋದಕ್ಕೆ ರೂಮಿಗೆ ಬರ್ತಾನೆ. ಅವನಿಂದನೇ ಫಾಲೋ ಮಾಡ್ಕೊಂಡು ವಿದ್ಯಾ ಕೂಡ ಬಂದು, ಅಣ್ಣಯ್ಯ ನೀನು ಕ್ವಾಟ್ಲೆ ಅಣ್ಣಯ್ಯ, ನೀನು ನಿಜ ಹೇಳ್ತೀಯ ಹೇಳಲ್ವಾ, ನನಗೆ ಅಷ್ಟೇ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಕ್ವಾಟ್ಲೆ, ಅದು ಅದಕ್ಕೆಮ್ಮ ಅಣ್ಣಯ್ಯ ಹಿಂಗಂತ ಅಂದರು, ನನ್ನ ಮುಂದೆ ಇರಬಾರ್ದು, ನನಗಿದ್ರೆ ಕೆಟ್ಟ ಕೋಪ ಬರುತ್ತೆ ಅಂತ ತಿಪ್ಪೆಗೆ ಬಿಸಾಕು ಅಂತ ಹೇಳಿದ್ರು. ಅದಕ್ಕೆ ನನಗೆ ತಿಪ್ಪೆಗೆ ಬಿಸಾಕೋಕ್ಕೆ ಮನಸ್ಸಾಗಿಲ್ಲ, ನಾನೇ ತುಂಬ್ಕೊಂಬಂದ್ಬಿಟ್ಟೆ ಅದಕ್ಕೆಮ್ಮ ಅಂತ ಹೇಳ್ತಾನೆ. ಅದಾದ ನಂತರ ಇಬ್ಬರು ಕೂಡ ಕ್ವಾಟ್ಲೆ ಮತ್ತು ವಿದ್ಯೆ ಇಬ್ಬರು ಕೂಡ ಹಾಲಿಗೆ ಬರ್ತಾರೆ. ಅಲ್ಲಿ ವಿದ್ಯಾ ಕೇಳ್ತಾ ಇದ್ದಾಳೆ, ಅಲ್ಲ ಕ್ವಾಟ್ಲೆ, ಅದು ನಮ್ಮ ಗೌಡ್ರು ಹೆಂಗಿದ್ದಾರೆ ಅಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅಲ್ಲ ಅದಕ್ಕೆ ನನಗೆ ಇನ್ನೂ ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ ನೀವು ಮಾಡಿರೋದು, ಇನ್ನು ಅಣ್ಣಯ್ಯನ ಕೇಳಬೇಕಾ, ಅಣ್ಣಯ್ಯ ನಮ್ಮಮ್ಮನೇ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅಂತ, ಹೆಣ್ಮಗು ಆಗುತ್ತೆ ಅಂತ ತುಂಬಾ ಕನ್ಸ್ಕೊಂಡಿದ್ದ, ಅದಕ್ಕೆಲ್ಲ ಮಣ್ಣೆರ್ಸಿದಂಗೆ ಆಗೋಯ್ತು. ನೀವು ಅದನ್ನು ನೆನೆಸ್ಕೊಂಡು ಅಣ್ಣಯ್ಯ ತುಂಬಾ ಕಷ್ಟಪಡ್ತಾ ಇದ್ದಾನೆ, ಮತ್ತು ಅವನು ಹೆಣ್ಮಗು ಆಗುತ್ತೆ ಅಂತ ಕುಡಿಯೋದನ್ನು ಬಿಟ್ಟು ದೇವ್ರಿಗೆ ವ್ರತ ಮಾಡ್ತಾ ಇದ್ದ. ಈಗ ಬೆಳಗ್ಗೆನೇ ಫುಲ್ಲು ಟೈಟಾಗಿ ಕುಡಿತಾ ಕೂತಿದ್ದಾನೆ, ನನಗೆ ಏನು ಹೇಳಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ರತ್ನಂಗೆ ಬೇಜಾರಾಗಿ, ಅದು ಕ್ವಾಟ್ಲೆ ನಿಮ್ಮ ಅಣ್ಣ ಹೆಂಗೆ ಸಮಾಧಾನ ಆಗುವಂಥದ್ದು ಒಂದು ವಿಷಯ ಇದೆ ಹೇಳ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾ ಬೇಡ ಹೇಳಬೇಡ ಅಂತ ಹಿಂದೆಯಿಂದ ಆ್ಯಕ್ಟ್ ಮಾಡ್ತಾಳೆ. ಅದನ್ನು ನೋಡಿದಂಥ ರತ್ನ, ಏನಿಲ್ಲ ಬಿಡು ಕ್ವಾಟ್ಲೆ ಅಂತ ಹೇಳ್ಬಿಡ್ತಾಳೆ. ಸರಿ ಅಂತ ಕ್ವಾಟ್ಲೆ ಅಲ್ಲಿಂದ ಹೊರಡ್ತಾನೆ. ಮತ್ತಿಲ್ಲಿ ಶಿವರಾಮೇಗೌಡರು ರೂಮಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಅವ್ರ ಅಮ್ಮ ವಿಭೂತಿ ತೊಗೊಂಬಂದ್ಬಿಟ್ಟು, ಮಗ ನಾನು ನಿನಗೆ ವಿಭೂತಿ ತೊಗೊಂಬಂದಿದ್ದೀನಿ, ಇನ್ಮೇಲೆ ಡೈಲಿ ಮುಖ ತೊಳೆದಾದ್ಮೇಲೆ ಇದು ನಚ್ಕೊಳ್ಳಪ್ಪ, ಯಾವುದೇ ಒಂದು ತೊಂದರೆನೂ ಆಗೋಲ್ಲ. 500 ಹೇಳೋರೆ, ಇನ್ಮೇಲೆ ಎಲ್ಲ ಕಂಟಕನೂ ಪಾರ ಆಯಿತು, ಇನ್ಮೇಲೆ ಯಾವ ಕಂಟಕನೂ ಇಲ್ಲ ಅಂತ ಹೇಳಿದರೆ ಎಲ್ಲ ಒಳ್ಳೆಯದೇ ಆಗುತ್ತೆ, ತಗೊಳ್ಳಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತವ್ರೆ, ಹೌದವ್ವ ನೀನು ಹೇಳಿದ್ದು ಕರೆಕ್ಟು, ನಮ್ಮ ಮನೆಗೆ ಸೊಸೆ ರೂಪದಲ್ಲಿ ಬಂದು ಆ ವಿದ್ಯಾ ಅನ್ನೋ ಕಂಟಕ ಅಂಟ್ಕೊಂಡ್ಬಿಟ್ಟಿತ್ತು, ಇವಾಗ ಅವಳು ಓದ್ಲಲ್ಲ ಎಲ್ಲ ಸರಿ ಹೋಗುತ್ತೆ ಬಿಡವ್ವ, ನೀನು ಹೇಳ್ದಂಗೆ ನಾನು ಮೊದಲೇ ಅರ್ಥ ಮಾಡ್ಕೊಬೇಕಾಗಿತ್ತು, ಕುಲ ನೋಡಿ ಹೆಣ್ಣು ತಗೊಂಬ, ಜಲ ತೆಗೆದು ನೀರು ತಗೊಂಬ, ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅವರಪ್ಪ ನೋಡಿದ್ರೆ ಹೂ ಸುತ್ತ ಸುಳ್ಳು ಹೇಳ್ಕೊಂಬಂದು ಎಲ್ರಿಗೂ ಮೋಸ ಮಾಡೋನು, ಅದೆಲ್ಲ ನನಗೆ ಗೊತ್ತಿದ್ರು ಕೂಡ ಆ ಮನೆತನಕ್ಕೆ ಹೋಗಿ ನಾನು ಹೆಣ್ಣು ತಗೊಂಬಂದು ಅವಳು ನಮಗೆ ಮೋಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಕಣವ್ವ. ಅದರಲ್ಲೂ ಆ ಸಾವಿತ್ರಿ ಮೋನನೂ ತಪ್ಪು ಮಾಡಿದಾಳೆ, ಇದರಲ್ಲಿ ಮೋನಂಗೂ ಗೊತ್ತಿತ್ತು ಅವಳು ಬಸ್ರಿ ಅಲ್ಲ ಅನ್ನೋದು. ಅಂದ ತಕ್ಷಣ ನನಗೆ ಒಂದು ಕ್ಷಣ ಮೈ ಜುಮ್ ಅಂದೋಯ್ತು. ಆಮೇಲೆ ನನ್ನ ಹೆಂಡತಿ ಅಂತವಳೆಲ್ಲ ಅಂತ ನನಗೆ ಪ್ರೂವ್ ಆದಮೇಲೆ ನಾನು ಉಳ್ಕೊಂಡೆ, ಇಲ್ಲ ಅಂದಿದ್ರೆ ಅದನ್ನು ನನ್ನ ಹೆಂಡ್ತಿನೇ ಇದ್ರಲ್ಲಿ ಕೈ ಜೋಡಿಸವಳೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ನಾ ಯಾವುದೇ ಕಾರಣಕ್ಕೂ ಉಳಿತಾ ಇರಲಿಲ್ಲ ಅಂತ ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಅದಕ್ಕೆ ಅಜ್ಜಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ನೀನು ಹೆಂಡ್ತಿ ಹಂಗೆಲ್ಲ ಮಾಡಲ್ಲ, ಅವಳು ತುಂಬಾ ನಿನ್ನನ್ನು ಇಷ್ಟಪಡ್ತಾಳೆ, ನಿನಗೆ ಗೊತ್ತಿಲ್ಲದೆ ಇರೋವಂಥ ಕೆಲಸನ ಅವಳು ಕನಸಲ್ಲೂ ಕೂಡ ಮಾಡಲ್ಲ ನಿನಗೆ ಮೋಸ ಮಾಡಿ.
ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಹೌದೌದು ನನ್ನ ಹೆಂಡ್ತಿ ಹೆಂಗೆ ಅಂತಂದರೆ ಅವಳು ಯಾವತ್ತೂ ಸುಳ್ಳು ಹೇಳಲ್ಲ, ಬೇರೆಯವ್ರ ಥರ ಗಂಡನಿಗೆ ಮೋಸ ಮಾಡಿ ಹಂಗೆಲ್ಲ ಮಾಡಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಯಾವತ್ತೂ ಇಲ್ಲ. ಅವಳು ಯಾವತ್ತೂ ಈ ಮನೆ, ಈ ಅಟ್ಟಿ, ನನ್ನ ಮಕ್ಕಳು, ನನ್ನ ಗಂಡ ಚೆನ್ನಾಗಿರಬೇಕು ಅಂತಲೇ ಬಯಸೋದು ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅಜ್ಜಿ, ಸರಿಯಪ್ಪ ನೀನು ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡ, ಆಮೇಲೆ ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಶಿವರಾಮೇಗೌಡರು ಕೂಡ ಮಲ್ಕೊಳ್ತಾರೆ. ಮತ್ತಿನ್ನೊಂದು ಕಡೆ ಭದ್ರಾ ಫುಲ್ಲು ಕುಡಿತಾನೆ ಇದ್ದಾನೆ ಕಂಟಿನ್ಯೂಸ್ ಆಗಿ ಕುಡ್ಕೊಂಡು, ನನಗೆ ಈಗ ಮೋಸ ಮಾಡಿಬಿಟ್ಲಲ್ಲ, ನನಗೆ ತಾಯಿ ಆಗಿದ್ದೀನಿ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಲಲ್ಲ ಅಂತ ಸಿಕ್ಕಾಪಟ್ಟೆ ಕುಡ್ಕೊಂಡು ಅಲ್ಲೇ ಹಾಸಿಗೆ ಮೇಲೆ ಬಿದ್ದೋಗ್ತಾನೆ. ಇಲ್ಲಿ ವಿದ್ಯಾ ಕೂಡ ಅವನ್ನೇ ನೆನೆಸ್ಕೊಂಡು ಅವ್ನ ಫೋಟೋ ಎಲ್ಲ ಮುಟ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ, ನಾನು ಹೇಳಬೇಕಾಗಿತ್ತು ಅಂತ ಅವಳು ಕೂಡ ತುಂಬಾ ಅಳ್ತಾ ಇದ್ದಾಳೆ. ಅದು ಅಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ಬಂದು, ರತ್ನ ಅವರು ಯಾಕಮ್ಮ ಅಳ್ತಾ ಇದೆಯಾ, ಅಳಬೇಡ, ಈ ಮಧ್ಯಾಹ್ನದಲ್ಲಿ ಯಾಕೆ ಹಿಂಗೆ ಸುಮ್ಮನೆ ಕೂತಿದ್ಯಾ, ಹೋಗಿ ಸ್ನಾನ ಮಾಡ್ಕೊಂಬ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾ, ಅಮ್ಮ ಪ್ಲೀಸ್ ಅಮ್ಮ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ, ನನಗೆ 10 ನಿಮಿಷ ಬಿಟ್ಬಿಡಿ ನನಗೆ ಅಂತ ಹೇಳಿ ಅವಳು ಕೂಡ ಹತ್ತು ಅಲ್ಲೇ ಹಾಸಿಗೆ ಮೇಲೆ ಮಲ್ಕೊಂಡು ಬಿದ್ದೋಗ್ಬಿಡ್ತಾಳೆ. ಮತ್ತಿಲ್ಲಿ ಶಿವರಾಮೇಗೌಡರು ತನ್ನ ಹೆಂಡತಿ ಮೋಹನನ ಜೊತೆ ಮಾತಾಡಬೇಕಾದ್ರೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಒಳಗಡೆ ಬಂದು ಅವ್ನ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿ ಶಿವರಾಮೇಗೌಡ ಫುಲ್ಲು ಕೋಪ ಮಾಡ್ಕೊಂಡು, ಸಾವಿತ್ರಿ ಏನಿದು, ಯಾಕೆ ಇವ್ರು ಒಳಗಡೆ ಬಂದರು, ಯಾರು ಇವ್ರನ್ನ ಬಿಟ್ಟಿದ್ದು ಅಂತ ಫುಲ್ ಜೋರಾಗಿ ಕಿರ್ಚ್ಕೊತಾರೆ. ಅದನ್ನು ನೋಡಿದಂಥ ಮೋಹನ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ರೀ ನೀವು ಸಮಾಧಾನ ಮಾಡ್ಕೊಳ್ರಿ, ಕಿರ್ಚ್ಕೊಬೇಡ್ರಿ, ಟೆನ್ಷನ್ ಮಾಡ್ಕೊಬೇಡಿ, ಅದು ಬಿಟ್ಟಿದ್ದು ನಿಮ್ಮ ತಮ್ಮನೇ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಶಿವರಾಮೇಗೌಡ, ಏನಕ್ಕೆ ಬಿಟ್ಟಿದ್ದು, ಈಗ ಬಂದಿದ್ದಾಯಿತು, ಮೇಲಿಂದ ತಗ್ಗಿ ಬಗ್ಗಿ ನಡೆಯೋದನ್ನು ಕಲ್ತ್ಕೊಂಡು ಹೋಗ್ತಾ ಇರಿ, ಈ ಡ್ರಾಮಾ ಎಲ್ಲ ಬೇಡ ಅಂತ ಹೇಳ್ತಾನೆ ಅವರಿಗೆ, ಸಾವಿತ್ರಿಗೆ. ಅದಕ್ಕೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅದು ಅಣ್ಣ ನನಗೆ ಈ ಮನೆಯದು ಋಣ ತುಂಬಾ ಇದೆ ನಿನ್ನ ಮೇಲೆ, ಈ ಮನೆ ಮೇಲೆ ನಾನು ಎಷ್ಟು ಋಣ ಇದೆ ನಂದು, ನಾನು ಸಾಯೋ ತನಕ ಈ ಋಣ ಮರೆಯೋಂಗಿಲ್ಲ ಅಣ್ಣ, ಅಷ್ಟು ಇದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಿವರಾಮೇಗೌಡರು, ನೀನು ಸುತ್ತಿ ಬಳಸಿ ಎಲ್ಲ ಮಾತಾಡೋದು ಬೇಕಾಗಿಲ್ಲ, ಏನು ಹೇಳ್ಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ಯಾ ಅದನ್ನು ಹೇಳ್ಬಿಟ್ಟು ಹೋಗ್ತಾ ಇರಿ, ನಾಟಕ ಎಲ್ಲ ಬೇಕಾಗಿಲ್ಲ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳ್ಬಿಟ್ಟು ಹೋಗ್ತಾ ಇರು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಅಲ್ಲ ಅಣ್ಣ ಹೀಗೆ ಭದ್ರನ್ನ ಒಂದು ಕಡೆ ನೀನು ಅಳೋದು, ಒಂದು ಕಡೆ ಭದ್ರ ಅಳೋದು ನನ್ನ ಕೈಯಲ್ಲಿ ನೋಡೋಕ್ಕೆ ಆಗ್ತಾಯಿಲ್ಲ, ಈ ಮನೆ ಮಗಳಾಗಿ ಕರಳು ಚುಕ್ಕ ಅಂತ ಇದೆ, ಭದ್ರನ ಜೀವನ ಮತ್ತೆ ಸರಿಯಾಗಬೇಕು, ಭದ್ರ ಸರಿ ಮೊದಲಿನ ಥರ ಆಗಬೇಕು, ಈ ಹಟ್ಟಿ ಮೊದಲಿನ ಥರ ಆಗಬೇಕು ಅಂತಂದರೆ ಭದ್ರಂಗೆ ನನ್ನ ಮಗಳು ವಿನಂತಿಗೆ, ಭದ್ರನ ಕೈಲಿ ನನ್ನ ಮಗಳು ವಿನಂತಿಗೆ ತಾಲಿ ಕಟ್ಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಣ್ಣ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಶಿವರಾಮೇಗೌಡರು ಮತ್ತೆ ಕಿರ್ಚ್ಕೊಂಡ್ಬಿಡ್ತಾರೆ, ಸಾವಿತ್ರಿ ಅಂತ ಹೇಳಿ ಅಂತ ಕಿರ್ಚ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ, ಅಲ್ಲ ನನ್ನ ಮಗನ ಮದುವೆ ಆಗೋದಕ್ಕೆ ನಿನ್ನ ಮಗಳಿಗೆ ಏನು ಯೋಗ್ಯತೆ ಇದೆ ಅಂತ ನೀನು ಇದನ್ನು ಕೇಳ್ತಾ ಇದೆಯಾ, ನಾಚಿಕೆ ಆಗಲ್ವ ನಿನಗೆ ಕೇಳೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಅಲ್ಲ ಅಣ್ಣ ಇವತ್ತು ನೀನು ನನ್ನ ಯೋಗ್ಯತೆ, ನನ್ನ ಮಗಳ ಯೋಗ್ಯತೆ ಮಾತಾಡೋಕ್ಕೆ ಮುಂಚೆ, ಆ ಕುಡ್ಕೊಂಡ್ ಮನೆ ಹೆಣ್ಣು ತರೋಕ್ಕೆ ಮುಂಚೆ ನೀನು ಯೋಗ್ಯತೆ ನೋಡಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾವಿತ್ರಿಗೆ ಬೈತಾ ಇದ್ದಾನೆ ಮತ್ತೆ ಶಿವರಾಮೇಗೌಡರು, ಅಲ್ಲ ಅವತ್ತು ನಿನ್ನ ಮಗಳು ನನ್ನ ಶೀಲ ಹಾಳಾಯಿತು ಅದು ಹಾಳಾಯಿತು ಅಂತ ರೋಡಲ್ಲಿ ನಿಂತಿರ್ಬೇಕಾದ್ರೆ ಅವಳ ಜೊತೆ ನಿಂತಿದ್ದು ವಿದ್ಯಾ, ಅವಳ ಪಕ್ಕ ನಿಂತ್ಕೊಳ್ಳೋಕ್ಕೂ ನಿನ್ನ ಮಗಳಿಗೆ ಯೋಗ್ಯತೆ ಇಲ್ಲ, ಅವಳು ಯಾವತ್ತೂ ನಮ್ಮ ಮನೆಯದು ಮರ್ಯಾದೆ ತೆಗ್ದಿಲ್ಲ, ಇದೊಂದು ವಿಷಯ ಬಿಟ್ಟರೆ ಅವಳು ನನ್ನ ಮರ್ಯಾದೆ ಇನ್ನೂ ಎಷ್ಟೊಂದು ಸಲ ಹೆಚ್ಚು ಮಾಡಿದಾಳೆ ವಿನಃ ನನ್ನ ಮರ್ಯಾದೆ ಯಾವತ್ತೂ ತೆಗ್ದಿಲ್ಲ, ಇದೊಂದೇ ವಿಷಯದಲ್ಲಿ ಅವಳು ನಮಗೆ ಮೋಸ ಮಾಡಿತ್ತು, ಅದು ಬಿಟ್ಟು ಅವಳು ಮಿಕ್ಕಿದಾಗೆಲ್ಲ ನನ್ನನ್ನು ಎಲ್ಲ ಕಡೆ ಹೊಗಳ್ಕೊಂಡೇ ಬಂದವಳೆ, ನನಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅವಳಿಂದ, ಹಾಗೆ ಹೀಗೆ ಅಂತ ವಿದ್ಯೆನ ತುಂಬ ಹೊಗಳ್ತಾ ಇದ್ದಾನೆ. ಅದನ್ನು ಕೇಳಿದಂಥ ಸಾವಿತ್ರಿ ಮತ್ತೆ ಹೇಳ್ತಾ ಇದ್ದಾಳೆ, ಅಲ್ಲ ಅಣ್ಣ ಅದು ಅಂತಲ್ಲ, ಅದು ಬೇಡ ಇದು ಬೇಡ, ಈ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ, ನೀನು ಜಾಸ್ತಿ ಮಾತಾಡೋಕ್ಕೆ ಬಂದರೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾಳೆ. ಇದಿಷ್ಟು ಬಂದು ಸೋಮವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್. ಮತ್ತೆ ನೀವು ನಾಳೆ ಎಪಿಸೋಡ್ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.